ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂಟರ್ನೆಟ್ ಬಂದ್, ಇಡೀ ಜಗತ್ತಿಗೆ ಇಂಟರ್ನೆಟ್ ಬಂದ್. ಕೇಳಿದ್ರೆ ಶಾಕ್ ಆಗ್ತಿದೆ ಅಲ್ವಾ? ಈ ಡಿಜಿಟಲ್ ಯುಗದಲ್ಲಿ ಇಂಟರ್ನೆಟ್ ಇಲ್ಲದ ಜೀವನ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಕಷ್ಟ. ಆದರೆ ಇದು ಕಟು ಸತ್ಯ. ಇರಾನ್ ಯುದ್ಧ ಜಗತ್ತಿನ ಇಂಟರ್ನೆಟ್ ಅನ್ನೇ ನುಂಗಿ ಹಾಕುತ್ತಾ ಅನ್ನುವ ಆತಂಕ ಈಗ ಜನ್ಮ ತಾಳಿದೆ. ಯುದ್ಧ ಶುರುವಾದ ಮೊದಲ ವಾರದಲ್ಲಿ ಜಾಗತಿಕ ಮಾರ್ಕೆಟ್ ಮಹಾಪತನ, ಎರಡನೇ ವಾರದಲ್ಲಿ ತೈಲ ಪೂರೈಕೆ ಅಸ್ತವ್ಯಸ್ತ, ಮೂರನೇ ವಾರದಲ್ಲಿ ಮಿಡ್ಲ್ ಈಸ್ಟ್ನಲ್ಲಿ ಕುಡಿಯುವ ನೀರಿಗೆ ಬರ, ಜಗತ್ತಿಗೆ LPG ಬರ. ಈಗ ನಾಲ್ಕನೇ ವಾರದಲ್ಲಿ 197 ದೇಶಗಳನ್ನೇ ಒಂದಕ್ಕೊಂದು ಕನೆಕ್ಟ್ ಮಾಡಿರುವ ಇಂಟರ್ನೆಟ್ಟೇ ಮಾಯವಾಗುತ್ತಾ ಅನ್ನುವ ಟೆನ್ಷನ್ ಶುರುವಾಗಿದೆ. ಕಾರಣ ಸಮುದ್ರದ ಆಳದಲ್ಲಿರುವ ಇಂಟರ್ನೆಟ್ ಕೇಬಲ್ಗಳ ನಾಶ. ಹೌದು ಸ್ನೇಹಿತರೆ, ಹರ್ಮುಜ್ ಜಲಸಂಧಿ ಜಗತ್ತಿಗೆ ತೈಲವನ್ನ ಮಾತ್ರ ಸಪ್ಲೈ ಮಾಡಲ್ಲ, ಅದರ ಅಡಿಯಲ್ಲಿರುವ ಇಂಟರ್ನೆಟ್ ಕೇಬಲ್ಗಳು ಇಡೀ ಜಗತ್ತನ್ನೇ ಕನೆಕ್ಟ್ ಮಾಡ್ತಿವೆ. ಯುದ್ಧದಲ್ಲಿ ಏನಾಗ್ತಿದೆ ಅನ್ನುವ ಸುದ್ದಿಯಿಂದ ಹಿಡಿದು ನಿಮ್ಮ ಮೊಬೈಲ್ನ UPI ಪೇಮೆಂಟ್ನವರೆಗೆ ಪ್ರತಿಯೊಂದು ಡಿಜಿಟಲ್ ಸೌಕರ್ಯವನ್ನ ಸೃಷ್ಟಿಸುವುದು ಇದೇ ಇಂಟರ್ನೆಟ್ ಕೇಬಲ್ಗಳು. ಆತಂಕದ ವಿಚಾರ ಅಂದರೆ ಈ ಕೇಬಲ್ಗಳೇ ಇರಾನ್ನ ನೆಕ್ಸ್ಟ್ ಟಾರ್ಗೆಟ್. ಅಮೆರಿಕದ ಇಸ್ರೇಲ್ ಹಾಗೂ ಇಡೀ ಜಗತ್ತನ್ನೇ ಕತ್ತಲೆಯಲ್ಲಿ ಕೋರಿಸುವ ವೀಕ್ನೆಸ್ ಪಾಯಿಂಟ್. ಈ ವೀಕ್ನೆಸ್ ಪಾಯಿಂಟ್ಗೆ ಕೈ ಹಾಕೋದಕ್ಕೆ ಇರಾನ್ ರೆಡಿ ಆಗ್ತಿದೆ ಅನ್ನುವ ಆತಂಕಕಾರಿ ರಿಪೋರ್ಟ್ಸ್ ಬರ್ತಿವೆ. ಅಸಲಿಗೆ ಯಾವುದೋ ಸಮುದ್ರದ ಅಡಿಯಲ್ಲಿರುವ ಕೇಬಲ್ಗೂ ನಮ್ಮ ಮೊಬೈಲ್ನಲ್ಲಿರುವ ಇಂಟರ್ನೆಟ್ಗೂ ಏನ್ ಸಂಬಂಧ? ನೀರಿನಲ್ಲಿರುವ ಕೇಬಲ್ನಿಂದ ಇಂಟರ್ನೆಟ್ ಹೇಗೆ ಬರುತ್ತೆ? ಒಂದು ವೇಳೆ ಕೇಬಲ್ ಕಟ್ ಆದ್ರೆ ಜಗತ್ತಿನ ಗತಿ ಏನು? ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಮೂರನೇ ವಾರ ಮುಗಿಸಿ ನಾಲ್ಕನೇ ವಾರಕ್ಕೆ ಕಾಲಿಡ್ತಿದೆ. ಈ ಯುದ್ಧ ಭೂಮಿ ಆಕಾಶದಲ್ಲಿ ಸದ್ದು ಮಾಡಿ ಈಗ ಸಮುದ್ರದ ಆಳಕ್ಕೂ ತಲುಪಿದೆ. ಇರಾನ್ ಈಗಾಗಲೇ ಹರ್ಮುಜ್ ಜಲಸಂಧಿಯನ್ನ ಬ್ಲಾಕ್ ಮಾಡಿರುವ ವಿಚಾರ ನಿಮ್ಗೆ ಗೊತ್ತು. ಇದರಿಂದ ಜಗತ್ತಿನ ತೈಲ ಪೂರೈಕೆಗೆ ಹೊಡೆತ ಬಿದ್ದಿರೋದು ಕೂಡ ನಿಮ್ಗೆ ಗೊತ್ತು. ಇಷ್ಟು ದಿನ ಅಮೆರಿಕ ಆಗಲಿ ಇರಾನ್ ಆಗಲಿ ದೊಡ್ಡ ಪ್ರಮಾಣದಲ್ಲಿ ತೈಲಗಾರಗಳ ಮೇಲೆ, ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿ ಮಾಡ್ತಿರ್ಲಿಲ್ಲ. ಈಗ ಅದು ಕೂಡ ಶುರುವಾಗಿದೆ. ಯುಗಾದಿ ಹಬ್ಬದ ದಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ರಕ್ತಪಾತ ಆಗಿರೋದು ನೋಡಿದ್ರೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನುವ ಅಂದಾಜು ನಿಮಗೆ ಸಿಗಬಹುದು. ಇದರ ಮಧ್ಯೆ ಈಗ ತೈಲ ಬಿಕ್ಕಟ್ಟಿಗಿಂತ ದೊಡ್ಡ ಭಯ ಶುರುವಾಗಿದೆ. ಅದು ಇಂಟರ್ನೆಟ್ ಬಗ್ಗೆ. ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಈ ಹರ್ಮುಜ್ ಜಲಸಂಧಿ ಅನ್ನೋದು ಕೇವಲ ಹಡಗುಗಳು ಓಡಾಡುವ ದಾರಿಯಲ್ಲ, ಇದು ಜಗತ್ತಿನ ಇಂಟರ್ನೆಟ್ ಕನೆಕ್ಟ್ ಮಾಡುವ ಡಿಜಿಟಲ್ ರಕ್ತನಾಳ. ಹರ್ಮುಜ್ ಜಲಸಂಧಿಯ ನೀರಿನ ಅಡಿಯಲ್ಲಿ ದೈತ್ಯ ಅಂಡರ್ ಸಿ ಕೇಬಲ್ಗಳ ರಾಶಿ ಇದೆ. ಏಷ್ಯಾ, ಯುರೋಪ್, ಆಫ್ರಿಕಾದ ಡಿಜಿಟಲ್ ಕನೆಕ್ಟಿವಿಟಿ ನಿಂತಿರೋದೇ ಹರ್ಮುಜ್ನಲ್ಲಿರುವ ಈ ಅಂಡರ್ ಸಿ ಕೇಬಲ್ಗಳಿಂದ. ಅಮೆರಿಕ ಮತ್ತು ಯುರೋಪ್ಗೆ ಏಷ್ಯಾದ ಜೊತೆ ಡಿಜಿಟಲ್ ಆಗಿ ಕನೆಕ್ಟ್ ಆಗೋದಕ್ಕೆ ಇರುವ ಶಾರ್ಟೆಸ್ಟ್ ರೂಟ್ ಅಂದ್ರೆ ಇದೇ ಹರ್ಮುಜ್ ಮತ್ತು ಕೆಂಪು ಸಮುದ್ರ. ಈಗ ಇರಾನ್ ಹರ್ಮುಜ್ಗೆ ದಿಗ್ಬಂಧನ ಹಾಕಿರೋದಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಅಲ್ಲಿ ಹಡಗುಗಳು ಓಡಾಡಬಾರದು ಅನ್ನುವ ಕಾರಣಕ್ಕೆ ಅಲ್ಲಿ ಸಾವಿರಾರು ಸಿ ಮೈನ್ಸ್ ಅಂದ್ರೆ ಸಮುದ್ರದ ಸ್ಫೋಟಕಗಳನ್ನ ಹರಡ್ತಿದೆ. ಯುದ್ಧ ಭೂಮಿಯಲ್ಲಿ ನೆಲ ಸ್ಫೋಟಕಗಳನ್ನ ಇಟ್ಟಿರುವ ಹಾಗೆ ಇವುಗಳು ಜಲ ಸ್ಫೋಟಕಗಳು. ಇವುಗಳಿಂದ ಅಲ್ಲಿ ಶಿಪ್ಪಿಂಗ್ ಕಂಪನಿಗಳು ಓಡಾಡೋದಕ್ಕೆ ಹೆದರ್ತಾ ಇವೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ. ಆದರೆ ಇದೇ ಜಲಸ್ಫೋಟಕಗಳು ಸಮುದ್ರದ ಆಳದಲ್ಲಿರುವ ಅಂಡರ್ ಸಿ ಕೇಬಲ್ಗಳಿಗೂ ಥ್ರೆಟ್ ತರ್ತಿವೆ. ಇದರ ಜೊತೆಗೆ ಇರಾನ್ನ ಅಂಡರ್ ವಾಟರ್ ಕಮಾಂಡೋಗಳು ನೇರವಾಗಿ ಈ ಕೇಬಲ್ಗಳನ್ನೇ ಟಾರ್ಗೆಟ್ ಮಾಡಬಹುದು ಅನ್ನುವ ವರದಿಗಳು ಬಂದಿವೆ. ಇರಾನ್ನ ಬೆಂಬಲ ಇರುವ ಯಮನ್ನ ಹೌತಿ ಗುಂಪು ಈಗಾಗಲೇ ಕೆಂಪು ಸಮುದ್ರದಲ್ಲಿ ಇಂತಹ ಕೇಬಲ್ಗಳ ಮೇಲೆ ದಾಳಿ ಮಾಡಿರುವ ಇತಿಹಾಸ ಇದೆ. ಬಹಳ ಹಿಂದೆ ಏನಲ್ಲ, ಕಳೆದ ವರ್ಷವೇ ಈ ರೀತಿಯ ದಾಳಿಗಳಾಗಿ ಯುರೋಪ್ನಲ್ಲಿ ಇಂಟರ್ನೆಟ್ ಶಟ್ ಡೌನ್ ಆಗಿತ್ತು. ಅದೇ ರೀತಿ ಈಗೊಂದು ವೇಳೆ ಇರಾನ್ ನೇರವಾಗಿ ಹರ್ಮುಜ್ನಲ್ಲಿರುವ ಕೇಬಲ್ಗಳನ್ನು ಕಟ್ ಮಾಡಿದರೆ ಜಗತ್ತಿನ ಬ್ಯಾಂಕಿಂಗ್ ಸಿಸ್ಟಮ್, ಸ್ಟಾಕ್ ಮಾರ್ಕೆಟ್, ಸೋಷಿಯಲ್ ಮೀಡಿಯಾ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ವ್ಯಾಪಾರ ಎಲ್ಲವೂ ಕುಸಿದು ಬೀಳುತ್ತೆ. ಭಾರತದ ಮೇಲೂ ಇದರ ಎಫೆಕ್ಟ್ ತುಂಬಾನೇ ಜೋರಾಗಿರುತ್ತೆ ಅನ್ನೋದು ಸದ್ಯದ ಕಟು ಸತ್ಯ. ಆದರೆ ಇಲ್ಲಿ ತುಂಬಾ ಜನರಿಗೆ ಡೌಟ್ ಇರಬಹುದು, ಈ ಅಂಡರ್ ಸಿ ಕೇಬಲ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ? ಬಹಳ ಜನ ಇಂಟರ್ನೆಟ್ ಅಂದ್ರೆ ಮೇಲೆ ಸ್ಯಾಟಲೈಟ್ನಿಂದ ಬರುತ್ತೆ ಅಥವಾ ಟೆಲಿಕಾಂ ಟವರ್ನಿಂದ ಬರುತ್ತೆ ಅಂದುಕೊಂಡಿರಬಹುದು. ಆದರೆ ಅದು ಸತ್ಯ ಅಲ್ಲ. ಜಗತ್ತಿನ 99% ಇಂಟರ್ನೆಟ್ ಓಡಾಡೋದು ಸಮುದ್ರದ ಅಡಿಯಲ್ಲಿರುವ ಸಾವಿರಾರು ಕಿಲೋಮೀಟರ್ ಉದ್ದದ ದೈತ್ಯ ವೈರ್ಗಳ ಮೂಲಕ. ಇದನ್ನೇ ಅಂಡರ್ ಸಿ ಕೇಬಲ್ಸ್ ಅಥವಾ
ಸಬ್ಮರೀನ್ ಕೇಬಲ್ಸ್ ಅಂತ ಕರೆಯೋದು. ಇವು ನಮ್ಮ ಕೂದಲಿನಷ್ಟೇ ತೆಳ್ಳಗಿರುವ ಫೈಬರ್ ಆಪ್ಟಿಕ್ ಎಳೆಗಳಿಂದ ಮಾಡಲ್ಪಟ್ಟಿರುತ್ತವೆ. ಆದರೆ ನೂರಾರು ಫೈಬರ್ಗಳು ಒಟ್ಟಿಗೆ ಇರೋದ್ರಿಂದ, ಜೊತೆಗೆ ಸಮುದ್ರದ ಹಾನಿಕಾರಕ ಕಂಡೀಷನ್ನಿಂದ ರಕ್ಷಣೆಗೆ ಹಲವು ಸುತ್ತಿನ ಕೋಟಿಂಗ್ ಹಾಕಿ ದೈತ್ಯ ಕೇಬಲ್ಗಳನ್ನು ಸಮುದ್ರದ ಅಡಿಯಲ್ಲಿ ಹಾಕಿರ್ತಾರೆ. ಇವುಗಳ ಒಳಗೆ ಡೇಟಾ ಅಥವಾ ಮಾಹಿತಿ ಬೆಳಕಿನ ವೇಗದಲ್ಲೇ ಟ್ರಾವೆಲ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನೀವು ಬೆಂಗಳೂರಿನಲ್ಲಿ ಕೂತು ಅಮೆರಿಕಾದಲ್ಲಿರುವ ನಿಮ್ಮ ಫ್ರೆಂಡ್ಗೆ ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ಅದು ಗಾಳಿಯಲ್ಲಿ ಹೋಗಲ್ಲ. ನಿಮ್ಮ ಹತ್ರದ ಟವರ್ನಿಂದ ಭೂಮಿಯ ಅಡಿಯಲ್ಲಿರುವ ವಯರ್ ಮೂಲಕ ಸಮುದ್ರದ ದಂಡೆ ತಲುಪುತ್ತೆ. ಅಲ್ಲಿಂದ ಸಮುದ್ರದ ಅಡಿಯಲ್ಲಿರುವ ಈ ಕೇಬಲ್ ಮೂಲಕ ಸಾವಿರಾರು ಕಿಲೋಮೀಟರ್ ದೂರ ಇರುವ ಅಮೆರಿಕಾಗೆ ಕ್ಷಣ ಮಾತ್ರದಲ್ಲಿ ತಲುಪುತ್ತೆ. ಈ ಕೇಬಲ್ಗಳು ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾವೆ, ಆದರೂ ಇವುಗಳನ್ನ ಕಟ್ ಮಾಡೋದು ಸುಲಭ. ಸಮುದ್ರದ ಆಳದಲ್ಲಿ ಯಾರು ಇರಲ್ಲ ಅನ್ನುವ ಕಾರಣಕ್ಕೆ ಶತ್ರು ದೇಶಗಳು ಇದನ್ನೇ ವೀಕ್ನೆಸ್ ಮಾಡಿಕೊಳ್ತಾವೆ. ಸದ್ಯ ಹರ್ಮುಜ್ ಜಲಸಂಧಿ ಅಡಿಯಲ್ಲಿ ಕನಿಷ್ಠ 20 ದೊಡ್ಡ ಕೇಬಲ್ಗಳಿವೆ. ಇವುಗಳಲ್ಲಿ ಭಾರತಕ್ಕೆ ಕನೆಕ್ಟ್ ಆಗುವ ಪ್ರಮುಖ ಕೇಬಲ್ಗಳೆಂದರೆ AAE-1 ಅಂದರೆ ಏಷ್ಯಾ ಆಫ್ರಿಕಾ ಯುರೋಪ್ 1, ಫೆಲ್ಕಾನ್ ಟಾಟಾ TGN ಗಲ್ಫ್ ಮತ್ತು ಗಲ್ಫ್ ಬ್ರಿಡ್ಜ್ ಇಂಟರ್ನ್ಯಾಷನಲ್. ಈ ಕೇಬಲ್ಗಳು ಎಲ್ಲಿಗೆ ಬರುತ್ತವೆ ಗೊತ್ತಾ? ಭಾರತದ ಸಮುದ್ರ ತೀರದ ನಗರಗಳಾದ ಮುಂಬೈ, ಚೆನ್ನೈ ಮತ್ತು ಕೊಚ್ಚಿಯಲ್ಲಿ ಇವುಗಳ ಲ್ಯಾಂಡಿಂಗ್ ಪಾಯಿಂಟ್ ಇರುತ್ತೆ. ಮುಂಬೈ ಮತ್ತು ಚೆನ್ನೈ ಈ ಡಿಜಿಟಲ್ ಇಂಡಿಯಾದ ದೊಡ್ಡ ಗೇಟ್ವೇಗಳು. ಹರ್ಮುಜ್ನಲ್ಲಿ ಏನಾದರೂ ಕೇಬಲ್ ಕಟ್ ಆದರೆ ಮುಂಬೈಗೆ ಬರುವ ಡೇಟಾ ಫ್ಲೋ ನಿಂತು ಹೋಗುತ್ತೆ. ಗೂಗಲ್, ಅಮೆಜಾನ್, ಮೈಕ್ರೋಸಾಫ್ಟ್ ನಂತಹ ಕಂಪನಿಗಳು ಸೌದಿ ಅರೇಬಿಯಾ ಮತ್ತು UAEಯಲ್ಲಿ ದೊಡ್ಡ ಡೇಟಾ ಸೆಂಟರ್ಗಳನ್ನು ಕಟ್ಟಿ ಇಡೀ ಏಷ್ಯಾಗೆ ಸರ್ವಿಸ್ ಕೊಡ್ತಿವೆ. ಇವುಗಳ ಕನೆಕ್ಷನ್ ಕೂಡ ಇದೇ ಹರ್ಮುಜ್ ಕೇಬಲ್ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ನೀವು ಇಲ್ಲಿ ಯೂಟ್ಯೂಬ್ ನೋಡ್ತಿರ್ಬೇಕಾದ್ರೆ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ತಿರ್ಬೇಕಾದ್ರೆ ಅದರ ಡೇಟಾ ಈ ಹರ್ಮುಜ್ ಅಡಿಯಲ್ಲಿರುವ ಕೇಬಲ್ ಮೂಲಕವೇ ಪಾಸ್ ಆಗ್ತಿರುತ್ತೆ. ಈಗ ಇರಾನ್ ಅಲ್ಲಿ ಕೇಬಲ್ ಕಟ್ ಮಾಡಿದ್ರೆ ಭಾರತದಲ್ಲಿ ಇಂಟರ್ನೆಟ್ ವೇಗ ಶೂನ್ಯಕ್ಕೆ ಇಳಿಯುವ ಅಪಾಯ ಇದೆ. ಮತ್ತೊಂದು ಇಂಪಾರ್ಟೆಂಟ್ ಹಾಗೂ ತಲೆನೋವಿನ ಸಂಗತಿ ಅಂದರೆ, ಈ ಕೇಬಲ್ಗಳು ತುಂಬಾ ಆಳದಲ್ಲಿಲ್ಲ. ಹರ್ಮುಜ್ನ ಕೆಲವು ಕಡೆ ಸಮುದ್ರದ ಕೇವಲ 200 ಅಡಿ ಆಳ ಅಷ್ಟೇ ಇದೆ. ಅಂದ್ರೆ ಇರಾನ್ನ ಸಣ್ಣ ಸಬ್ಮರೀನ್ಗಳು ಅಥವಾ ಡೈವರ್ಸ್ಗಳು ಆರಾಮವಾಗಿ ಅಲ್ಲಿಗೋಗಿ ಕೇಬಲ್ ಕಟ್ ಮಾಡಬಹುದು. ಇನ್ನೊಂದು ಕಡೆ ಹೌತಿ ರೆಬಲ್ಸ್ಗಳ ಕಾಟ. ಆಗ್ಲೇ ಹೇಳಿದ ಹಾಗೆ ಕಳೆದ ವರ್ಷ ಕೆಂಪು ಸಮುದ್ರದಲ್ಲಿ ಇವರು ಕೇಬಲ್ಗಳ ಮೇಲೆ ದಾಳಿ ಮಾಡಿದಾಗ ಇಂಟರ್ನೆಟ್ ಸ್ಲೋ ಆಗಿದ್ದನ್ನ ನಾವು ನೋಡಿದ್ವಿ. ಹಾಗೇನೋ ಬಹಳ ಬೇಗ ರಿಪೇರಿ ಕೆಲಸ ನಡೆಸಿ ಇಂಟರ್ನೆಟ್ ವಾಪಸ್ ತಂದಿದ್ರು. ಆದರೆ ಈಗ ಕೇಬಲ್ ಕಟ್ ಆದ್ರೆ ಅದನ್ನ ರಿಪೇರಿ ಮಾಡೋದಕ್ಕೆ ಬಹಳ ಕಷ್ಟ. ಯಾಕಂದ್ರೆ ಕೇಬಲ್ ರಿಪೇರಿಗೆ ಸ್ಪೆಷಲೈಸ್ಡ್ ಹಡಗುಗಳು ಬರಬೇಕು. ಆದರೆ ಯುದ್ಧ ನಡೀತಾ ಇರುವ ಜಾಗಕ್ಕೆ ಯಾವ ಹಡಗು ಬರಲ್ಲ. ಒಂದು ವೇಳೆ ರಿಪೇರಿ ಮಾಡೋದಕ್ಕೋದ್ರೂ ಇರಾನ್ ಮೈನ್ಸ್ ಅಥವಾ ಹೌತಿಗಳ ಮಿಸೈಲ್ ದಾಳಿಗೆ ಸಿಲುಕುವ ಭಯ ಇರುತ್ತೆ. ರಿಪೇರಿ ಹಡಗುಗಳು ಬರಲಿಲ್ಲ ಅಂದ್ರೆ ವಾರಗಟ್ಲೆ ಇಂಟರ್ನೆಟ್ ವಾಪಸ್ ಬರಲ್ಲ. ಹಾಗಾದ್ರೆ ಇದಕ್ಕೆ ಬೇರೆ ದಾರಿಯೇ ಇಲ್ವಾ? ವಿಶ್ವದ ನಂಬರ್ 1 ಶ್ರೀಮಂತ ಎಲನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಅಥವಾ ಸ್ಯಾಟಲೈಟ್ ಇಂಟರ್ನೆಟ್ ಇದೆಯಲ್ಲ ಅಂತ ನೀವು ಕೇಳಬಹುದು. ಆದರೆ ಸ್ಯಾಟಲೈಟ್ ಇಂಟರ್ನೆಟ್ ಅನ್ನೋದು ಇಡೀ ಜಗತ್ತಿನ ಡೇಟಾ ಹೊರಲು ಸಾಧ್ಯವಿಲ್ಲ. ಸಮುದ್ರದ ಅಡಿಯಲ್ಲಿರುವ ಈ ಕೇಬಲ್ಗಳು ಸೆಕೆಂಡ್ಗೆ 100 ಟೆರಾಬೈಟ್ ಡೇಟಾ ಸಾಗಿಸುತ್ತವೆ. ಸ್ಯಾಟಲೈಟ್ ಇಂಟರ್ನೆಟ್ ಕೇವಲ ಸಣ್ಣ ಕೆಲಸಗಳಿಗೆ ಮಾತ್ರ ಯೂಸ್ ಆಗುತ್ತೆ ಹೊರತು ಇಡೀ ದೇಶದ ಫಿನಾನ್ಷಿಯಲ್ ಸಿಸ್ಟಮ್ ಅಥವಾ AI ಸರ್ವರ್ಗಳನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಈ ಯುದ್ಧ ಕೇವಲ ಭೂಮಿ ಅಥವಾ ತೈಲಕ್ಕಾಗಿ ಅಲ್ಲ, ಯಾವುದೇ ಕ್ಷಣದಲ್ಲಿ ಜಗತ್ತಿನ ಡಿಜಿಟಲ್ ಸಿಸ್ಟಮ್ ಹಾಗೂ ಡೇಟಾ ಸೆಕ್ಯುರಿಟಿಗೆ ಹೊಡೆತ ತರುವಂತಹ ಬ್ಲ್ಯಾಕ್ ಔಟ್ ಗೇಮ್ ಆಗಿ ಬದಲಾಗಬಹುದು. ಇರಾನ್ ಒಂದು ವೇಳೆ ಈ ಕೇಬಲ್ ದಾಳಿಗೆ ಇಳಿದರೆ ಜಗತ್ತು ಡಿಜಿಟಲ್ ಯುಗದಿಂದ ಮರಳಿ 90ರ ದಶಕಕ್ಕೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಂಟರ್ನೆಟ್ ಇಲ್ಲದ ಜೀವನ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಕೇಬಲ್ಗಳ ಸುರಕ್ಷತೆ ಎಷ್ಟು ಮುಖ್ಯ ಅನ್ನೋದು ಈಗ ಇಡೀ ಜಗತ್ತಿಗೆ ಅರ್ಥ ಆಗ್ತಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.